ಇವತ್ತು ಬಸವಪ್ಪನಿಗೆ ಕೂಡ ಕರ್ನಾಟಕ ಜಾತ್ರಾ ಮಹೋತ್ಸವದ ಅಂಗವಾಗಿ ವಿಶೇಷವಾದ ಕಾರ್ಯಕ್ರಮ 55 ವರ್ಷದ ವಿಶೇಷವಾದ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಅಂಗವಾಗಿ ಸುಮಾರು 23 ಮದುವೆ ಕಾರ್ಯಕ್ರಮ. ಈ ಸಮಾರಂಭಕ್ಕೆ ಆಗಮಿಸಿದ ನಮ್ಮವರಾದ ಮಧ್ಯಾಹ್ನದ ಖಂಡಿಸುವಂತ ಗದ್ದಾಧ್ಯಕ್ಷ ಶರಣಂದು, ಶಾಂತಿ ಸ್ವಾಮಿ ಶರಣಂದು, ನಮ್ಮ ಹಳ್ಳಿಂದಲೇ ಆಯ್ತು ಯಾವತ್ತು ಮಹಾಜನಗಳ ಮಾತಿದೆ. ಈಗ ಸಮೀಪ ಆಗಿದೆ ರಥೋತ್ಸವದ ಕಾರ್ಯಕ್ರಮ. ಯಾಕಂದ್ರೆ ಜೀವನ ಎಷ್ಟೊಂದು ಕುಡಿಯಲ್ಲ, ಬರೀ ಚರಣಪ್ಪನ ಜಾತ್ರೆ ಅಷ್ಟೇ ಅಲ್ಲ, ನಮ್ಮೆಲ್ಲರೂ ಒಂದು ಜಾತ್ರೆ ಐತಿ, ನಮ್ಮೆಲ್ಲರೂ ಒಂದು ತೇರ್ ಐತಿದೆ. ಆ ತೇರ್ ಹೇಳಿದಾಗ ಚರಣಪ್ಪ ತೇರ್ ಹೇಳಿಲ್ಲ, ನಮ್ದು ಎಲ್ಲರೂ ಒಂದು ತೇರ್ ಐತಿದೆ. ಆ ತೇರ್ ಹೇಳಿದಾಗ ನಾವಿಗೆ ಸಮಾಜಕ್ಕೆ ದೇಶಕ್ಕೆ ಏನ್ ಮಾಡಬೇಕು ವಿಚಾರ ಮಾಡಲಿಕ್ಕೆ ಈ ಜಾತ್ರೆ ಕಾರ್ಯಕ್ರಮ. ಯಾಕೆಂದ್ರೆ ನಮ್ಮ ಹುಟ್ಟದ ಕಾರ್ಯಕ್ರಮ, ಹುಟ್ಟಿವಿ ಬಂದ್ರಿ ಸಮಾಜಕ್ಕೆ ನಾಡಿ ಏನ್ ಮಾಡ್ತೀವಿ ಕಾರ್ಯಕ್ರಮ. ಅದಕ್ಕೆ ಒಳ್ಳೆಯ ಸಮಾಜದಲ್ಲಿ ಸ್ವಲ್ಪ ಯಾರು ಬಿಡಲ್ಲ. ಅದಕ್ಕೆ ಬಸವಣ್ಣ ಹೇಳಿದಂಗ ಮತ್ತೆ ಲೋಕ ಕಷ್ಟ ಮಟ್ಟವಯ್ಯ ಇದೊಂದು ಕಲ್ತಿದ್ದಾರೆ. ಇನ್ನು ಹುಟ್ಟು ವ್ಯಕ್ತಿ ಹುಟ್ಟು ಧಾನ್ಯ ಕೊಟ್ಟಿ ಧಾನ್ಯ ಕೊಟ್ಟಿ ಅಕ್ಕಿ ಯಾರಾಗುದು ಕೆಲವು ಧಾನ್ಯ ಕೆಲವರು. ಅದಕ್ಕೆ ಅದನ್ನು ತಿಂದು ಬಸವಣ್ಣ ಹೇಳಿದಂಗ ಮತ್ತೆ ಲೋಕ ಕಷ್ಟ ಮಟ್ಟವಯ್ಯ ಹಿಂದಿ ಸಲ್ಲವರು ಅಂಜು ಸಲ್ಲವಯ್ಯ ಹಿಂದಿ ಅಂಜು ಸಲ್ಲದ ಪೂರ್ಣತೆ ಇದ್ದಾಗ ಹೌದಾಗ್ಬೇಕು. ಎಲ್ಲ ಬೇಕಾದಾಗ ದೇವ್ರು ಬೇಕಾಗ್ಬೇಕು. ಈಗ ಬೇಡಾಗಿದ್ವಿ ದೇವ್ರು ಬೇಕಾಗ್ತೀವಿ ಅಂತ ದೃಷ್ಟಿಯಿಂದ ವಿಶೇಷವಾಗಿ ನಮ್ಮ ಸಿದ್ದೇಶ್ವರ ಶಾಸ್ತ್ರಿಗಳು ನಾನು ಕೆಲವೇ ಪ್ರಸಿದ್ಧಿ ಶಾಸ್ತ್ರಿಗಳು ಒಬ್ಬರಾಗಿರ್ತಕ್ಕಂಥ ನಮ್ಮ ಸಿದ್ದೇಶ್ವರ ಶಾಸ್ತ್ರಿಗಳು 20 ಪ್ರದೇಶವಾಗಿ ಅಪ್ಪ ಚರಣ ಪುರಾಣ ಹೇಳಿದ್ರ ವಿಶೇಷ ಬಹಳ ಚೆನ್ನಾಗಿ ಹೇಳ್ತಾರೆ ಅವರು. ಮತ್ತು ನಮ್ಮ ಗವಾಯಿಗಳು ನಮ್ಮ ಹನುಮಂತ ಕುಮಾರ್ ಬಹಳ ಪ್ರಸಿದ್ಧ ಗವಾಯಿ, ಶ್ರೇಷ್ಠ ಹಂತದ ಗವಾಯಿ, ಅವರು ಕೂಡ ಸೇರಿಸಿರ್ತಾರೆ. ನಮ್ಮ ತರಲಾಜಿ ಸಜ್ಜನಕ ನಾಡಿದಿಂದ ಹಕ್ಕ ಶ್ರೇಷ್ಠ ತಮಿಳಾಗಿದ್ರೆ ಎಲ್ಲ ಬಹಳ ಬಹಳ ಸಂತೋಷ. ಇದು ಮಾತಾಡ ಸಮಯ ಇಲ್ಲ, ಟೈಮ್ ಆಗಿದೆ. ಅದಕ್ಕೆ ಜಾತ್ರೆ ಬಂದಂತ ಯಾವತ್ತೂ ಹಣ್ಣು ಎಲ್ಲ ಬಂದಿದ್ದು ಬಹಳ ಸಂತೋಷ. ಅದಕ್ಕೆ ಜಾತ್ರೆ ಮುಖಾಂತರವಾಗಿ ನಾವೆಲ್ಲ ಸತ್ಯ ಧರ್ಮ ಹಿಡ್ಕೊಂಡು ಹೋಗಬೇಕಾಗಿದೆ. ಯಾಕಂದ್ರೆ ಜಾತ್ರೆ ಮುಖಾಂತರವಾಗಿ ನಮ್ಮ ಜಾತ್ರೆಗಳನ್ನ ಜಾತ್ರೆ ಸಗಳೆಯನ್ನ ಬಿಟ್ಟು ಸ್ವಲ್ಪ ಸತ್ಪಕ್ಷ ಸತ್ಯ ಕೂಡ ಪಡೆದುಕೊಂಡು ಬೇಡ್ಕೊಂಡು ಹೋಗಿ ಬಹಳ ಒಳ್ಳೆಯದಾಗಿದೆ. ಅದು ಸಮಯ ಆಗಿದೆ, ರಥೋತ್ಸವ ಸಮಯ ಆಗಿದೆ. ಎಲ್ಲರಿಗೂ ಸಂರಕ್ಷಿತ ಸತ್ಪಕ್ಷ ಬರ್ತಿ ನಾನು ಏನ್ ಎಲ್ಲ ಸಪೋರ್ಟ್ ಮಾಡೋದಕ್ಕೆ ಮತ್ತೊಂದು ಸಭೆಯನ್ನು ಹರಿಸಿ ನಾನು ಮಾತಾಡ್ತೀನಿ.